ದೇಶದಲ್ಲಿ ಗ್ಯಾಸ್ ಟ್ರಬಲ್ ಆಗ್ತಿದೆ. ಬಂದ್ ಆಗ್ತಾ ಇದೆ ಹೋಟೆಲ್ಸ್, ದೇವಸ್ಥಾನ, ಮಠಗಳಿಗೂ ಕೂಡ ಬಿಸಿ. ಶಾಲೆಯ ಬಿಸಿ ಊಟಕ್ಕೆ ಆತಂಕ, ಆಟೋಗಳಿಗೆ ಸಂಕಷ್ಟ, ಕೊಳ್ಳಿ ಇಡ್ತಿದೆ ಕೊಲ್ಲಿ ಯುದ್ಧ. ಇದು ಗ್ಯಾಸ್ ಎಮರ್ಜೆನ್ಸಿ ಡೇ 4 ಸ್ಟೋರಿ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯೇ ಖದೀಮರಿಗೆ ಬಂಡವಾಳ ಆಗ್ಬಿಟ್ಟಿದೆ. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರ್. 1 ಕೆಜಿಗೆ 250 ರೂಪಾಯಿಂದ 280 ರೂಪಾಯಿಗೆ ಬ್ಲಾಕ್ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಈ ಒಂದು ಸಮಸ್ಯೆಯನ್ನೇ ಬಂಡವಾಳ ಮಾಡ್ಕೊಬಿಟ್ಟಿದ್ದಾರೆ ಖದೀಮರು. ಒಂದ್ ಕಡೆ ಬೇಕು ಅಂತಾನೆ ಅವರೇ ಅಸ್ಥಿರತೆಯನ್ನು ಸೃಷ್ಟಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸಿಲಿಂಡರ್ ಸ್ಟಾಕ್ ಇದ್ರೂ ಕೂಡ ಅದನ್ನ ಸದ್ಯಕ್ಕೆ ಏಜೆನ್ಸಿಗಳು ಕೂಡ ತಡೆಯನ್ನ ಒಡ್ತಿದೆ. ಮುಂದೆ ಜಾಸ್ತಿ ಆದ್ಮೇಲೆ ಅದರ ಬೆಲೆ ಬ್ಲಾಕ್ನಲ್ಲಿ ಮಾರಾಟ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾವೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಕಮರ್ಷಿಯಲ್ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವಂತಹ ಮಾಹಿತಿ ಇದೆ. 1 ಕೆಜಿಗೆ 250ರಿಂದ 280 ರೂಪಾಯಿಗೆ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೋಲಾರದ ನರಸಾಪುರ, ವೇಮಗಲ್ನಲ್ಲಿ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಹಗಲು ದರೋಡೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಯಿತು. 90 ರೂಪಾಯಿ ಇದ್ದಂಥದ್ದು 1 ಕೆಜಿ ಸಿಲಿಂಡರ್ ಈಗ ಏಕಾಏಕಿ ಏರಿಕೆ ಆಗಿರುವಂಥದ್ದು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು. ಈ ಕಾಳಸಂತೆಯಲ್ಲಿ ಮಾಡುವಂಥವರು ಅದನ್ನು ಡಿಮ್ಯಾಂಡ್ ಪೂರೈಕೆ ಮಾಡಿ ಏನು ಈ ಕೋಲಾರ ಭಾಗದಲ್ಲಿ ಹೆಚ್ಚಿಗೆ ಈ ನರಸಾಪುರ ಇಂಡಸ್ಟ್ರೀಸ್ ಇರುವಂಥ ಕಡೆಗಳಿಗೆ ಹೊರರಾಜ್ಯದಿಂದ ಬಂದಿರೋಂಥ ಏನು ಕಾರ್ಮಿಕರಿಗೆ ಅವರಿಗೆ 250 ರೂಪಾಯಿ 280 ರೂಪಾಯಿ ಈ ಥರ ಗ್ಯಾಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಕಾರಣಾಂತರ ಅವ್ರಿಗೆ ಅಗತ್ಯ ಇದೆ. ಭಾಳ ಸಣ್ಣ ಸಣ್ಣ ಸಿಲಿಂಡರ್ ಇಟ್ಕೊಂಡು 1-2 ಕೆಜಿ ಸಿಲಿಂಡರ್ ಇಟ್ಕೊಂಡು ಅವ್ರು ಅಡುಗೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದ ಸಂದರ್ಭದಲ್ಲಿ ಇದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವ್ರ ಮೇಲೆ ಸವಾರಿ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾಡ್ತಾ ಇರೋದು ಇದು ಸೂಕ್ತವಾದ ಕ್ರಮ ಅಲ್ಲ. ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸರ್ಕಾರ, ಇಲ್ಲಿರೋ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಕೂಡ ಸೇರಿ ಅವ್ರ ಮೇಲೆ ಖಂಡಿತವಾಗಿ ಏನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಮಾತ್ರನೇ ಇದಕ್ಕೆ ನ್ಯಾಯ ಒದಗಿಸಿದಂಗೆ ಆಗುತ್ತೆ. ಕಾರಣ ಇರೋ ಸಂಕಟದಲ್ಲಿ ಈ ಸಂದರ್ಭದಲ್ಲಿ ಸ್ಪಂದಿಸದೇ ಇದ್ದಾಗೆ ಬೇರೆ ಯಾವ ಸಂದರ್ಭ ಕೂಡ ಇಂಥ ಒಂದು ಅವಕಾಶ ಅವ್ರಿಗೆ ಸಿಗೋದಿಲ್ಲ. ಮತ್ತು ಅವ್ರಿಗೆ ಆಹಾರ ಪೂರೈಕೆಯಲ್ಲಿ ಕೂಡ ಅನುಕೂಲ ಆಗುವಂಥ ಥರದಲ್ಲಿ ಎಲ್ಲಿ ಕೂಡ ಅವರಿಗೆ ಬೆಲೆ ಹೆಚ್ಚಿಗೆ ಮಾರದಂತೆ ನೋಡ್ಕೊಳ್ಳೋದು ಖಡಾಖಂಡಿತವಾಗಿ ಕೆಲಸ ಮಾಡಲೇಬೇಕಾಗಿರೋದು ಈ ಸರ್ಕಾರದ ಮತ್ತು ಜಿಲ್ಲಾಡಳಿತದ ಅತ್ಯುನ್ನತವಾದ ಕೆಲಸ ಆಗಿರ್ತದೆ. ಈ ಕಾಳಸಂತೆಯಲ್ಲಿ ಕೆಜಿಎಫ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಈ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂತಹ 2 ಗ್ಯಾಸ್ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಂಡರ್ಸಂಪೇಟೆಯ ಸಲ್ಢಾನ ಸರ್ಕಲ್ನಲ್ಲಿ ವಶಕ್ಕೆ ಪಡೆದಿರುವಂತದ್ದು. ರೀಫಿಲ್ಲಿಂಗ್ ಮಾಡ್ತಾ ಇದ್ದ ರಾಜಾ ಸಾಬ್ ಅನ್ನುವವರನ್ನ ಕಾಕಿ ವಶಕ್ಕೆ ಪಡೆದಿದೆ. ಅಕ್ರಮವಾಗಿ ಕೆಜಿಎಫ್ನಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇತ್ತು. ಹಗಲೇ ರಸ್ತೆ ಎದುರುಗಡೆನೆ ಕುತ್ಕೊಂಡು ರೀಫಿಲ್ಲಿಂಗ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಕಾನೂನಿನ ಭಯ ಇರಲಿಲ್ಲ ಅವ್ರಿಗೆ. ಈಗ ಪೊಲೀಸರು ಕಾನೂನಿನ ಪಾಠ ಮಾಡಲಿಕ್ಕೆ ಮುಂದಾಗಿದ್ದಾರೆ. ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ ಆ ರೀಫಿಲ್ಲಿಂಗ್ಗೆ ಬಳಕೆ ಮಾಡ್ತಿದ್ರಂತಲ್ಲ 2 ಗ್ಯಾಸ್ ಸಿಲಿಂಡರ್ಗಳು ಅದನ್ನ ವಶಪಡಿಸಿಕೊಂಡಿದ್ದಾರೆ. ಅಂಡರ್ಸನ್ಪೇಟೆಯ ಸಲ್ಢಾನ ಸರ್ಕಲ್ನಲ್ಲಿ ವಶಪಡಿಸಿಕೊಂಡಿರುವಂಥದ್ದು. ರೀಫಿಲ್ಲಿಂಗ್ ಮಾಡ್ತಾ ಇದ್ದ ರಾಜಾ ಸಾಬ್ ಅನ್ನುವಂತಹ ವ್ಯಕ್ತಿಯನ್ನ ಕೂಡ ಖಾಕಿ ವಶಕ್ಕೆ ಪಡೆದಿದೆ. ವಿಚಾರಣೆಯನ್ನು ನಡೆಸ್ತಾ ಇದೆ. ಯಾವ ಕಾರಣಕ್ಕೆ ರೀಫಿಲ್ಲಿಂಗ್ ಮಾಡ್ತಾ ಇದ್ರು, ಅದು ಅಕ್ರಮ ಅಂತ ಗೊತ್ತಿದ್ರೂ ಕೂಡ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದವರಿಗೆ ಈಗ ಪೊಲೀಸರು ಖೆಡ್ಡಾ ತೋಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಕೆಜಿಎಫ್ನಲ್ಲಿ ಈ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ, ಅವ್ರಿಗೇನು ಕಾನೂನಿನ ಭಯ ಇಲ್ವಾ ಅಂತ? ಇಂತಹ ಸಿಲಿಂಡರ್ಗಾಗಿ ಇಂಥ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲಿ ಕೂಡ ನಡು ರೋಡಲ್ಲೇ ಕುತ್ಕೊಂಡು ರೀಫಿಲ್ಲಿಂಗ್ ಮಾಡ್ತಾರೆ ಅಂದ್ರೆ ಹೇಗೆ? ಖಂಡಿತ ಚೈತ್ರ, ಒಂದ್ ಕಡೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸಿಗದೇ ಇರತಕ್ಕಂಥ ಸಿಲಿಂಡರ್ಗಳು, ಜೊತೆಗೆ ಹೋಟೆಲ್ಗಳಿಗೆ ಸಿಗದೇ ಇರತಕ್ಕಂಥ ಕಮರ್ಷಿಯಲ್ ಸಿಲಿಂಡರ್ಗಳು, ಈ ರೀತಿಯಲ್ಲಿ
ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂತ ಗ್ಯಾಸ್ ರೀಫಿಲಿಂಗ್ ದಂಧೆಕೋರರಿಗೆ ಹೇಗೆ ಸಿಗ್ತಾ ಇದೆ ಅನ್ನೋದು ಈಗ ಪ್ರಶ್ನೆ ಕಾಡ್ತಾ ಇದೆ. ನಾವು ಗಮನಿಸಬಹುದು ಈಗಾಗಲೇ ಕೆಜಿಎಫ್ ನಗರದ ಸಲ್ದಾನ ಸರ್ಕಲ್ ನಲ್ಲಿ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆ ಪೊಲೀಸರು ದಾಳಿಯನ್ನ ಮಾಡಿ ಆ ಸಂದರ್ಭದಲ್ಲಿ 2 ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಏಜೆನ್ಸಿಗಳು ಈ ಒಂದು ದಂಧೆಯಲ್ಲಿ ಏನಾದ್ರು ಭಾಗಿಯಾಗಿದ್ದಾರಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಬುಕ್ ಮಾಡಿದ್ರು ಕೂಡ 25 ದಿನಗಳ ಕಾಲ ಸಿಲಿಂಡರ್ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಒಂದು ಪೂರೈಕೆ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಗ್ಯಾಸ್ ದಂಧೆಕೋರರಿಗೆ ಅಂದ್ರೆ ರೀಫಿಲಿಂಗ್ ದಂಧೆಕೋರರಿಗೆ ಒಂದು ಸಿಲಿಂಡರ್ಗಳು ಲಭ್ಯ ಆಗ್ತದೆ. ಅಂದ್ರೆ ದುಪ್ಪಟ್ಟು ದರಕ್ಕೆ ಮಾರಾಟ ಮಾಡ್ತಕ್ಕಂಥ ಇಂಥ ದಂಧೆಕೋರರಿಗೆ ಸಿಲಿಂಡರ್ಗಳು ಲಭ್ಯ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಕೂಡ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ನಿಯಮಿತವಾಗಿ ನಮಗೆ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಿ ಅಂದ್ರೂ ಕೂಡ ಏನು ಸಿಲಿಂಡರ್ಗಳ ಅಭಾವ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೋಲಾರ ತಾಲೂಕಿನ ವೇಮಗಲ್ ಗ್ರಾಮದಲ್ಲಿ ಏನು ಗ್ಯಾಸ್ ರಿಫಿಲಿಂಗ್ ದಂಧೆ ಕೂಡ ಹೆಚ್ಚಾಗಿ ನೀಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನು 90 ರೂಪಾಯಿಗೆ ಹಿಂದೆ ಒಂದು ಗ್ಯಾಸ್ ರೀಫಿಲ್ ನಲ್ಲಿ 1 ಕೆಜಿ ಒಂದು ಗ್ಯಾಸ್ ನ ಒಂದು ಅಡುಗೆ ಅನಿಲ ಒಂದು ಮಾರಾಟವನ್ನು ಮಾಡ್ತಾ ಇದ್ರು. ಇದೀಗ ಅಂದ್ರೆ ಉಂಟಾಗಿರ್ತಕ್ಕಂಥ ಅಭಾವದ ಒಂದು ಮಧ್ಯದಲ್ಲಿ ಸುಮಾರು 250 ರಿಂದ 280 ರೂಪಾಯಿಗೆ 1 ಕೆಜಿ ಗ್ಯಾಸ್ ಅನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಒಂದು ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲೋ ಒಂದ್ ಕಡೆ ಗ್ಯಾಸ್ ಏಜೆನ್ಸಿ ಇರತಕ್ಕಂಥ ಕೆಲವೊಂದು ದಂಧೆಕೋರರು ಮತ್ತೆ ಈ ರೀತಿಯಲ್ಲಿ ರಿಫಿಲಿಂಗ್ ಮಾಡತಕ್ಕಂಥ ದಂಧೆಕೋರರು ಶಾಮೀಲಾಗಿ ಸಿಲಿಂಡರ್ ಗಳನ್ನ ಕಾಳಸಂತೆಯಲ್ಲಿ ದುಪ್ಪಟ್ಟು ದರಕ್ಕೆ ಒಂದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹಿರಂಗ ಕೂಡ ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನ್ಯೂಸ್ 18 ಮಾಡಿರ್ತಕ್ಕಂಥ ಒಂದು ರಿಯಲ್ ಚೆಕ್ ನಲ್ಲಿ ಈಗಾಗಲೇ ಬಯಲಿಗೆ ಬಂದಿರತಕ್ಕಂಥದ್ದು ದುಪ್ಪಟ್ಟು ದರಕ್ಕೆ ಕಮರ್ಷಿಯಲ್ ಸಿಲಿಂಡರ್ಗಳು ಏನು ಕಾಳಸಂತೆಯಲ್ಲಿ ಲಭ್ಯ ಇರತಕ್ಕಂಥದ್ದು. ಹಾಗಾಗಿನೇ ಸಂಬಂಧಪಟ್ಟಂತ ಒಂದು ಆಹಾರ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದನ್ನ ತಡೆಗಟ್ಟಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸ್ಥಳೀಯರು ಮತ್ತೆ ಗ್ರಾಹಕರು ಕೂಡ ಮಾಡ್ತಾ ಇರತಕ್ಕಂಥದ್ದು. ಚೈತ್ರ, ಧನ್ಯವಾದ ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ. ಕೃತಕ ಅಭಾವವನ್ನ ಸೃಷ್ಟಿಸುವ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಿದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಕೂಡ ಅದನ್ನು ಅಕ್ರಮವಾಗಿ ಸ್ಟಾಕ್ ಮಾಡ್ಕೊಳ್ತಿದ್ದಾರೆ. ಗ್ರಾಹಕರಿಗೆ ನೀಡದೇನೆ ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇಂತಹ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರೆ, ನೀವು ಇಂತಹ ಕಾಳಸಂತೆಕೋರರ ಕೃತ್ಯವನ್ನ ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಕಳುಹಿಸಿ. ನಾವು ಅದಕ್ಕೆ ಸಂಬಂಧಿಸಿದಂತಹ ಇಲಾಖೆಗೆ ತಲುಪಿಸುವಂತಹ ಕಾರ್ಯವನ್ನ ಮಾಡ್ತೇವೆ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನ ತಪ್ಪಿಸಿ. ಇದು ನ್ಯೂಸ್ 18 ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ.